ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬೋನಸ್ ಥರನೂ ಕೊಡ್ಬೋದು, ಅವ್ರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಕ್ ಆಗಲ್ಲ. ಬೋನಸ್ ತನಕ ಬೋನಸ್ ಕೊಡ್ತಕ್ಕಂಥ ಅವಕಾಶ ರಾಜ್ಯ ಸರ್ಕಾರಕ್ಕೈತಿ. ಕೇಂದ್ರ ಸರ್ಕಾರ ನಮ್ಮ ರೈತರ ಒಂದು ಖರೀದಿ ಕೇಂದ್ರವನ್ನು ತೆರೆದು ನಮ್ಮ ಬೆಳೆಯನ್ನ 2400 ರೂಪಾಯಿ ಜೊತೆಗೆ ಬೋನಸ್ ಎಲ್ಲ ಒಂದು ರೈತರ ಒಂದು ಕಷ್ಟವನ್ನು ನೀಡಿದ್ರೆ ಬರೀ ಮೆಕ್ಕೆಜೋಳದ ಭತ್ತದಲ್ಲೂ ಕೂಡ ಬೆಲೆ ಕಡಿಮೆ, ಅವ್ರ ಬೆಲೆಗೂ ಕೂಡ ಅದಕ್ಕೂ ಅವಕಾಶ ಕೊಡಬೇಕು. ಜೊತೆಗೆ ರಾಗಿ ಕೊಟ್ಟಿದ್ದಾರೆ ಕಡಿಮೆ ಸರಿಯಾಗಿ ಮಾಡ್ತಾ ಇಲ್ಲ. ಮೆಕ್ಕೆಜೋಳ ಭತ್ತವನ್ನು ಕೂಡ ಆದಷ್ಟು ಬೇಗ ನಾವು ಯಾವತ್ತೂ ರೈತರ ಜೊತೆಗೆ ಸಹಕಾರ ಮಾಡಿದ್ದಾರೆ. ಬಂದ್ ಕೂಡ ಅವ್ರ ನೇತೃತ್ವದಲ್ಲಿ ಒಂದ್ಸಾರಿ ಮೆಕ್ಕೆಜೋಳಕ್ಕೆ ಮಾಡಿದ್ವಿ. ಅದೊಂದು ಮನಗಂಡು ಕೇಂದ್ರ ಸಹ ಮುಗಿಸ್ತಾ ಇದ್ದೀನಿ. ಜೈ ರೈತರು. ಒಂದೇ ಒಂದು ಸಬ್ಮಿಷನ್ ಕರ್ನಾಟಕದ ರೈತರಿಗೂ ಯಾಕೆ ಅಂತ ಹೇಳಿದ್ರೆ, ಹಂಗಾಗಿ ನಮಗೆ 10,000 ಭತ್ತಕ್ಕೆ ಬೋನಸ್ ಕೊಡಬೇಕು ಮತ್ತು ಮೆಕ್ಕೆಜೋಳಕ್ಕೆ ಗರ್ಭದ್ರ ಬಗ್ಗೆ ಎಲ್ಲ ವಿಚಾರಗಳು ಮಂಡಿಸ್ತಾರೆ. ಭಾಳ ಅರ್ಥಪೂರ್ಣ ಮಾತಾಡ್ತಾರೆ. ಅಲ್ಲಿ ಮಾತಾಡೋದಾಗ ಒಂದು ನಾಳೆ ಏನಿದು, ಯಾಕಂದ್ರೆ ನಾವು ಅದೇ ಯಾರ ಮನೆಗೆ ಹೋಗ್ಬೇಕಂತ ತೀರ್ಮಾನ ಆಯ್ತಾ? ಎಲ್ಲ ಬಟ್ಟೆ ಐದಾಗಿದೆ. ಹೋದಾ ಒಳ್ಳೆ ಡೇಸ್ ಆಗ್ತದೆ ಲಕ್ಷ್ಮಣ. ಅಲ್ಲಿ ಆರಾಮ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಸೇರಿಬಿಟ್ಟು ಈಗ ಒಂದು ಸಭೆ ಮಾಡಿ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದ್ರ ಜೊತೆಗೆ ಅದಕ್ಕೆ ಏನನ್ನ ನಾವು ಮುಂದೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ ಮತ್ತೆ ನಾವು ಈಗ ಹೋಗ್ಬಿಟ್ಟು ನಾಳೆ ಸಂಬಂಧಪಟ್ಟಂಥ 3 ಸಚಿವರ ಹತ್ರ ಒಂದು ಇವತ್ತು ನಾಳೆ 2-3 ದಿನದೊಳಗೆ ಡೇಟ್ ತಗೊಂಡು ನಮ್ಮ ಇಲ್ಲಿಯ ರೈತ ಮುಖಂಡರನ್ನು ಕರೆಸಿ ಅಲ್ಲಿ ಏನಾಗಿದೆ, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವರ ಸಲಹೆ ತಗೊಂಡು ಯಾವ ರೀತಿ ಮಾಡಿದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತೀವಿ ಅಂತಕ್ಕಂಥ ಒಂದು ಮನವಿ ಮಾಡಿ ನಿಮ್ಮ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಧರಣಿ ಸತ್ಯಾಗ್ರಹದಲ್ಲಿ ನಿರಂತರ ಆಗ್ರಿ ಅಂತಕ್ಕಂಥ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ನನಗೆ ಮಾತಾಡಲಿಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೇನೆ. ಸರಿ ನೋಡಿ ಬನ್ನಿ. ಸೋತು ಜನ ಇವನಿಗೆ 20,000 ಮತ ಹಿನ್ನಡೆ ಮಾಡಿ ಇವನಿಗೆ ಮನೆಗೆ ಕಳಿಸಿದ್ದಾರೆ. ಇವನಿಗೆ ಮಾಡಕ್ಕೆ ಕೆಲಸ ಇಲ್ಲ. ಇವರೆಲ್ಲ ಬಿಜೆಪಿಯವರು ರಾಜ್ಯದಾಗೆ ನಿರುದ್ಯೋಗಿಗಳು. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆಲ್ರೆಡಿ ಬೆಂಬಲ ಬೆಲೆ ನಾವು ಘೋಷಣೆ ಮಾಡ್ತೀವಿ ಅಂತೇಳಿ. ಅದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಶಾಸಕರು ಹೇಳಿದಂಗೆ ಖರೀದಿ ಕೇಂದ್ರ ಓಪನ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳು ಸಿದ್ಧತೆಗಳು ಸರ್ಕಾರದ ಮಟ್ಟದಲ್ಲಿ ಆಗಿದ್ದಾವೆ. ಇವತ್ತು ಇವು ಮಾಡ್ತಾ ಇರೋದು ನಾನು ಹೊನ್ನಾಳಿ ಬಂದ್ ಮಾಡಿದೆ ಅಂತೇಳಿ ಜನಗಳಿಗೆ ನಿಲ್ಲಿಸ್ಕೊಳ್ಳೋದಕ್ಕೆ ಇವು ಮಾಡ್ತಾ ಇರೋಂಥ ಪ್ರಯತ್ನ ಯಾವ
ವಿಶ್ವಸನೀಯ ಇವರು ಜನಗಳಿಗೆ ಕಲ್ಲು ತೋರಿಸೋದು ಬೆದರಿಸೋದು ಮಾಡಿ ಬಂದ್ ಮಾಡ್ತಾ ಇದಾರೆ. ನಾವು ಈ ದೌರ್ಜನ್ಯ ಮಾಡಿ ಬಸ್ಗಳನ್ನ ಟಿವಿ ಸರ್ಕಲ್ನಲ್ಲಿ ತರಬೇತಿಗೆ ನಾವು ಇವತ್ತು ಬೀದಿ ಬಂದಿರೋದು. ಇವತ್ತು ಎಷ್ಟು ಜನ ಇವತ್ತು ಹಾಸ್ಪಿಟ್ಲಿಗೆ ಹೋಗೋರು ಇರ್ತಾರೆ, ಶಾಲಾ ಮಕ್ಕಳು ಮದುವೆ ಮುಂಜುಗಳಿಗೆ ಹೋಗೋರು ಇರ್ತಾರೆ, ಇವತ್ತು ಹಾಸ್ಪಿಟ್ಲಿಗೆ ಬರೋರು ಇರ್ತಾರೆ. ಎಷ್ಟು ಜನಕ್ಕೆ ತೊಂದರೆ ಆಗಿದೆ. ಇವ್ರು ಟಿವಿ ಸರ್ಕಲ್ನಿಂದ ಹೊನ್ನಾಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ 4 ಕಿಲೋಮೀಟರ್ ಆಗುತ್ತೆ. ಇವ್ರು ಅಲ್ಲೇ ಬಸ್ ತರಬಿದ್ದಾರೆ. ಇವರು ನಾಚಿಕೆ ಆಗಲ್ಲ. ಇವರು ಜನಪ್ರತಿನಿಧಿಯಾಗಿ ಈಗೇನಾದ್ರು ಕಾನೂನು ಮೆಕ್ಕೆಜೋಳ ಕಳ್ಳ ಮೆಕ್ಕೆಜೋಳ ಇವನು ಇಷ್ಟು ಸಾಚೆ ಆಗಿದ್ರೆ ಇವನು ಅವಧಿಗೆ ಈ ಬೀದಿ ದೀಪಗಳು ಹಾಕಿರೋದು ಹೊನ್ನಾಳಿ. ನೀವು ಸಂಜೆ ಬಂದು ನೋಡ್ರಿ, ಒಂದು ಬೀದಿ ದೀಪ ಓದ್ತೇವೆ ನಾವು. ಅವಾಗ ಇವರು 40% ಸರ್ಕಾರ ಅಂತ ಹೇಳಿ ಪಬ್ಲಿಕ್ ರೈತರು ಸಾಕಷ್ಟು ಮಾಲ್ ಇರ್ತದೆ ಮನೆ ಒಳಗೆ ಹತ್ಕೊಂಡ ಅವು ಏನಾದ್ರು ಹುಳ ಆಗುವಂತ ಮಾಡ್ತಾರೆ. ಹೌದು ಅಲ್ಲದೆ ಮತ್ತು ರೈತ ಎಷ್ಟಂತ ಇದು ಮಾಡ್ಬೇಕು, ಮಾರ್ಕೆಟಿಗೆ ಬರೋದು ಒಳ್ಳೆ ಹೋಗೋದು, ಮಾರ್ಕೆಟಿಗೆ ಬರೋದು ಒಳ್ಳೆ ಹೋಗೋದು ಮಾಡೈತಿ. ಗೌರ್ಮೆಂಟ್ ತಗೊಳಕತ್ತೈತಿ ಅಂದ್ರೆ ರೈತರ ಮಾಲ್ ಹೆಂಗೈತಿ ಅಂದ್ರೂ ತಗೋಬೇಕ್ರಿ ಅವ್ರು. ಅಲ್ಲ ಹತ್ತಿಸಿ ಹೊಲಸು ಅಲ್ರಿ, ಹತ್ತಿಸಿ ಹೊಲಸು ಅಂತೂ ತಂದು ಕೊಡೋದಿಲ್ರಿ ಯಾರು ರೈತರು, ಎಲ್ಲ ಹಸನ ಮಾಡಿರ್ತಾರ್ರಿ. ಪ್ರತಿ ಹಂತದೊಳಗೂ ವ್ಯಾಪಾರಸ್ಥರ ಮಾಲ್ ತಗೊಳಕತ್ತಾರ್ರಿ ಅವ್ರು ಜಾಸ್ತಿ. ಸಾಲಿಗೆ ಸಹಿತ ಹಾಕೊಂಡ್ರಿ ಅದನ್ನ ಹಂಗೆ ಡೈರೆಕ್ಟ್ ತಗೊಳಕತ್ತಾರ್ರಿ. ಮತ್ತು ನಾವೇನು ಮಾಡೋಣ್ರಿ ರೈತರು? ಅವ್ರಟ್ಟ ದಲಾಲಿ ಅಂಗಡಿಯಾರು ಲಂಚ ಕೊಡ್ತಾರು, ಲಂಚ ತಗೊಂಡು ಮಾಡಿ ಚೀಲದಿಂದ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮಾಡಿ ನೆಟ್ಗೆ ತೂಕ ತಗೋತಾರೆ ರೈತರಿಗೆ ಸಾಕ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.